ಬಾ ಹೇಳಿ. ಯಾರು ಯಾರಿಗೆ ಹ್ಞೂ ಯಾಕೆ ಕೊಟ್ಟೆ? ಹಾ ಹೇಳ್ರಿ. ಏನು ತಾಲೂಕು ಆಫೀಸಿಗೆ ಇದಕ್ಕೆ ಏನು ಸಂಬಂಧ? ಇದ್ಯಾಕೆ ತಾಲೂಕು ಆಫೀಸಿಗೆ ಹೋಗುತ್ತೆ? ಹಾಂ ಹಾಂ ಕೇಳ್ಕೊಂಡೆ. ಆಮೇಲೆ ಏನಾಗಿತ್ತು ಗೊತ್ತಾ, ಮೊನ್ನೆ ಹೋದಾಗ ಎಲ್ಲ ರೆಡಿ ಆಗೈತಿ. ನಾ ಏನಂದೆ ಸೆಕ್ರೆಟರಿಗೆ ಯಾಕೆ ಕೊಟ್ರಿ? ನಮ್ಗೆ ಸತ್ಯತೆ ಗೊತ್ತಿಲ್ಲದೆ ನಾವ್ ಏನು ಹೇಳಕ್ ಬರಲ್ಲ. ನಾನು ಅವತ್ತು ನಿಮ್ಮ ಅಂಗಡಿಗೆ ಬಂದಾಗ ನಾನು ಎಲ್ಲ ರೆಡಿ ಮಾಡಿ ಬಂದೀನಿ ಅಂತ ಒಂದು ಖಾತೆ ಬದಲಾವಣೆಯ ಇದು ತಿದ್ದುಪಡಿಗೆ 19,000 ಪ್ಲಸ್ 4,000 ಈಗ ನನಗೆ ನೀವು ಏನ್ ಗೊತ್ತಾ, ಎಷ್ಟು ಕೊಟ್ಟಿರೋ ಎಷ್ಟು ಬಿಟ್ಟಿರೋ ನಂಗೆ ಗೊತ್ತಿರೋ. ನಂಗೆ ಮಾತು ಹೇಳಿದ್ರೆ ಅಮ್ಮ ನಮ್ PDO ಇದಾರಲ್ಲ, ಈಗಿರೋ PDO ದೊಡ್ಡ ದುಡ್ಡಿನ ಹುಳಮ್ಮ. ಹೇಳ್ತೀನಿ ಬಾಬುಜಿ, ಮಾತಿಗೆ ಅಡ್ಡ ಬಂದ್ಬಿಟ್ಟೆ. ಫಸ್ಟಿಗೆ ಅವರು 40,000 ಕೊಡ್ರಿ ಎಲ್ಲ ಮಾಡ್ಕೊಡೋಣ ಅಂದ್ರೆ, ಸರ್ 40,000 ಕೊಡೋ ಹೇಳಿ ಇಲ್ಲಿ ಯಾಕೆ ಬರ್ಬೇಕಾಯ್ತು ನಾನು? ಈ ತಿದ್ದುಪಡಿ ಮಾಡಕ್ಕೆ ಪರಿಸ್ಥಿತಿ ಕಷ್ಟ ಇದೆ. 37 ಅದನ್ನ ದುಡ್ಡು ಎಂತಕ್ಕೆ 40,000 ಕೊಡ್ಬೇಕು? ಬದಲು ಮಾಡಕ್ಕೆ 19,000 ಮಾಡಿದ್ದೆಲ್ಲ ಸರಿಯಾಗಿಲ್ಲ. ಅಲ್ಲ ಫೀಸ್ ಅಲ್ಲ, ಗೌರ್ಮೆಂಟ್ ಫೀಸು ಅಥವಾ ಅವ್ರಿಗೆ ಅದೇನ ನಂಗೆ ಗೊತ್ತಿಲ್ಲ. ಹೇಳಿ. ನಿಮಗೆ ಎಷ್ಟು ರಸೀದಿ ಎಷ್ಟು ಕೊಟ್ಟಾರೆ? ಯಾರಿಗೆ ಕೊಟ್ಟಿ? ನಂಗೆ ರಸೀದಿ ಗಿಸೀದಿ ಏನು ಕೊಡುವ. ನಂಗೆ ಕೊನೆಗೆ ನಾನು ಏನ್ ಮಾಡ್ಕೊಂಡೆ ಅಂದ್ರೆ, ಕರೆಕ್ಟ್ ಆಗಿ ಹೇಳ್ತೀನಿ ನೋಡ್ರಿ. ನೀವು ನೀವು 4 ಜನ ರೆಡಿ ಕರೆಕ್ಟ್ ಆಗಿ. ಹೌದು, ನಾನು ಕರೆಸ್ತೀನಿ ನಿಮ್ಮನ್ನ. ಯಾಕಂದ್ರೆ ನೀವು ಸೀದಾ ದುಡ್ಡು ಕೊಟ್ಟರು ಹೋದ ಅವನು ಹೇಳಂಗಿರ್ಬೇಕು. ಹೌದಾ? ಹೌದು ಹೌದು. ಈಗ ನೋಡ್ರಿ, ನಿಮ್ಮಿಬ್ಬರಲ್ಲಿ ಯಾವುದೇ ಗೊಂದಲಗಳು ಇಲ್ಲ. ನೀವು ಅವ್ರಿಗೆ ಕೊಡ್ಬೇಕು, ಅವ್ರಿಗೆ ತಗೋಬೇಕು, ಅಷ್ಟೇ ಇರೋದು. 1,000 ಆದ್ರೆ ಅದನ್ನ ಟ್ರಾನ್ಸ್ಫರ್ ಮಾಡಕ್ಕೆ ಏನ್ ಅರ್ಥ? ಇದು ಒಂದು ಖಾತೆ ಬದಲಾವಣೆ ಅಂದಾಗ ಇದು ತಿದ್ದುಪಡಿಗೆ 19,000 ಪ್ಲಸ್ 4,000 23,000. ಇನ್ನೊಂದು ಏನ್ ಗೊತ್ತಾ, ಗೌರ್ಮೆಂಟ್ ಗೆ ಈಗ ನಮ್ಮ ಪಂಚಾಯತಿಗೆ ಅದು ವ್ಯಾಲ್ಯೂಯೇಷನ್ ಏನು ಅನ್ನೋದು ಕನ್ಫರ್ಮ್ ಆಗ್ಬೇಕಲ್ವಾ? ಕೂಡ ಮಂಡಳಿಗೆ ಹೋಗಿದ್ದೆ. ನಂಗೆ ಯಾಕೆ ಹೇಳಿಲ್ಲ ಇದೆಲ್ಲ? ನಂಗೆ ಯಾಕೆ ಹೇಳಿಲ್ಲ? ನೀವ್ ಯಾಕಾಗಿ ನೀವ್ ಒಬ್ರೆ ಹೋಗಿ ಅಂದ್ರೆ ನೀವ್ ಅಷ್ಟು ಬುದ್ಧಿವಂತರಂತನೋ ಅಥವಾ ನಮ್ನ ಲೆಕ್ಕಕ್ಕಿಲ್ಲ ಅಂತನೋ? ನಾನ್ ಲೆಕ್ಕಕ್ಕಿಲ್ಲ ಅಂತ. 37 ಅದನ್ನ ಬದಲು ಮಾಡಕ್ಕೆ ತಿದ್ದುಪಡಿ ಅದೇ ಬದಲು ಮಾಡಕ್ಕೆ 19,000 ಪ್ಲಸ್ 4,000. ನಾನೆಲ್ಲ ರೆಡಿ ಮಾಡಿಕೊಡ್ತೀನಿ, ಬಾ ನಿನ್ ಮಂಡಳಿಗೆಲ್ಲ ರೆಕಾರ್ಡ್ ತಗೋಣ ಅಂತ ಹೋದಾಗ ನಾನು ಸರಿ ನೋಡೋಣ ಎಲ್ಲದು ತೋರಿಸಿ ಏನ್ ಮಿಸ್ಟೇಕ್ ಆಗಿದೆ, ಏನ್ ಪ್ರಾಬ್ಲಮ್ ಆಗಿದೆ, ಎಲ್ಲಿ ಏನಾಗಿದೆ ಅದನ್ನೆಲ್ಲ ಸರಿ ಪಡಿಸುವ ನಾನು ಪ್ರಾಮಾಣಿಕವಾಗಿ ಹೋದೆ. ಅಲ್ಲಿ ಹೋಗೋ ತನಕ ಅಲ್ಲೇನಾಗೈತೆ ಅಂದ್ರೆ ಮಂಜಪ್ಪ ಪಾರ್ವತಮ್ಮ ಮತ್ತೆ ತೀರ್ಥೇಶನ್ ನಾಗರತ್ನ ಒಟ್ಟೊಟ್ಟಿಗೆ ಬರೆದಿದ್ದಾರೆ ಬುಕ್ ಅಲ್ಲಿ. ಯಾರು ಮೊದ್ಲು ಬರ್ದಾರ ಈಗಿರೋ PDO ಬರ್ದಿದ್ದ? ಸೆಕ್ರೆಟರಿ ಇವ್ರು ಶರಾವತಿ ಮೇಡಮ್ ಇದ್ಲಲ್ಲ, ಅವಾಗ ಆಗಿದ್ದು ಈ ಕತೆ. ಆಮೇಲೆ ಮತ್ತೊಂದಿನ ಪಾರ್ವತಮ್ಮ ಇದಕ್ ಹೋದಾಗ ಮಂಡಳಿ ಹೋದಾಗ ತೀರ್ಥೇಶ್ ಅವ್ರನ್ನ ಬರಕ್ ಹೇಳಿ ಏನಿದು ಅವಾಗ ಏನಾಗಿದೆ ಅಂತಂದ್ರೆ, ಬದಲಾವಣೆಯ ನಿಮ್ ಜಾಗ ಸರ್ವೆ ತಿದ್ದುಪಡಿಗೆ 19,000 ಪ್ಲಸ್ 4,000 23,000 ಅಂದ್ರೆ ಏನರ್ಥ? ಪ್ರಾಮಾಣಿಕವಾಗಿ ಹೋದೆ ನೇರವಾಗಿ. ಧರ್ಮಸ್ಥಳ ಸಂಘದಾಗ ಸಾಲ ಮಾಡಿ ತಂದ್ಕೊಟ್ಟಿನಿ ಅಂದಾನೆ. ಇಲ್ಲ, ಡಿಮ್ಯಾಂಡ್ ನಂಬರ್ 3 ಆಗ್ಬೇಕು ನಿಮ್ಮ. ಅದು ಸರ್ವೆ ನಂಬರ್ 37 ತೀರ್ಥೇಶ್ ಅದು ಸರಿಯಾಗಿಲ್ಲ, ಮತ್ತೆ ನೀವು ಅರ್ಜಿ ಕೊಡ್ಬೇಕು ಅಂತಂದ್ರು. ನಮ್ಮ ನಾರಾಯಣಪ್ಪ ಈ ತಿದ್ದುಪಡಿ ಮಾಡಕ್ಕೆ ಅದನ್ನ 19,000 ಪ್ಲಸ್ 4,000. PDO ದಪ್ಪಗಿದಾರಲ್ಲ ಅವರು. ಇದು ನಾನು ದಪ್ಪಗಿದ್ದಾರೆ, ಹೊಸದಾಗಿದ್ದಾರಲ್ಲ. ಆಯ್ತಾ? ಅವರು ಈ ಮಾತು ಹೇಳಿಲ್ಲ. ಇವ್ರು ಸೆಕ್ರೆಟರಿ ಅವರು ಹೇಳಿದ್ರು, ಭಾರತಮ್ಮನ 3 ದಿನನೇ ಹೋದೆವು. ಮರುದಿನ ಹೋದಾಗ ಇಲ್ಲ ತೀರ್ಥೇಶ್ ಅವರೇ, ಇದು ಸ್ವಲ್ಪ ಡಿಮ್ಯಾಂಡ್ ನಂಬರ್ ಸರ್ವೆ ನಂಬರ್ ಅವ್ರದ್ದು 27 ಸರಿಯಾಗಿಲ್ಲ, ಮತ್ತೆ ನೀವು ಸರಿ ಮಾಡ್ಕೋಬೇಕು ಅಂತ. ಸರಿ ಮಾಡ್ಬೇಕು ಹೆಂಗೆ ಸರ್? ಅವತ್ತೆಲ್ಲ ಸಬ್ ರಿಜಿಸ್ಟರ್ ಆಫೀಸ್ ಅಲ್ಲಿ ಎಲ್ಲ ರೆಡಿ ಆಗಿದೆ, ಮತ್ತೇನ್ ಮಾಡ್ಬೇಕು ಸರ್? ನಾನು ಎಲ್ಲರ ಹತ್ರ ಹೇಳ್ಕೊಂಡಿನಿ, ನಮ್ ಜಾಗ ನಾನು ಎಲ್ಲರ ಹತ್ರ ಖುಷಿ ಹೇಳ್ಕೊಂಡಿನಿ. ಈಗ ನೋಡಿ ಸರಿಯಾಗಲ್ಲ ಅಂತ ಹೇಳ್ತಿಲ್ಲ ಸರ್. ಇವ್ರು PDO ಈಗಷ್ಟೇ ಹೇಳಿದ್ರು ಅಲ್ಲೇ ಮೊನ್ನೆ ಕರ್ಕೊಂಡು ಹೋಗಿದೆ. ಎದುರಿಗೆ ಮಂಡಲ ಅಂತ ಹೇಳಿ 4,000
ಏನ್ ಅರ್ಥ ರಸೀದಿ ಇದು? ಕೊಟ್ರಾ? ಒಂದು ಖಾತೆ ಬದಲಾವಣೆಯ ಇದು ತಿದ್ದುಪಡಿಗೆ 19,000 ಪ್ಲಸ್ 4,000 23,000 ಅಂದ್ರೆ ಏನಾಗ್ತದೆ? ಆಯ್ತು ರಸೀದಿ ಕೊಟ್ಟಿಲ್ಲ. ಇದೆಯಲ್ಲ ಈಗ ಪ್ರಾಮಾಣಿಕ ಹೇಳ್ತಾರಲ್ಲ, ಧರ್ಮಸ್ಥಳ ಸಂಘಕ್ಕೆ ಸಾಲ ಮಾಡಿ ತಂದ್ಕೊಟ್ಟಿನಿ ಅಂದಾನೆ. 19,000 ಎಂತ ಕೈ ಕೊಟ್ರೆ? ಹೌದಾ? ಅದು ಇದಿಷ್ಟು ಕೆಲಸ ನಾ ಮಾಡ್ಕೊಡ್ತೀನಿ, ಎಲ್ಲ ರೆಡಿ ಮಾಡಿಸಿ ರೆಡಿ ಮಾಡಿಸಿ ಬಂದು ಕೊಡ್ತೀನಿ, ಅಷ್ಟು ಆಗತ್ತೆ, ಖರ್ಚು ವೆಚ್ಚ ಸಿಕ್ಕಾಪಟ್ಟೆ ಬರುತ್ತೆ ಅಂದ್ರೆ ಆಯ್ತು ಸರ್ ನೀವು ಮಾಡಿಕೊಡಿ. ಮತ್ತೆ ರಸೀದಿ ಕೊಟ್ರಾ? ಅದಕ್ಕೆ ರಸೀದಿ ಕೊಡಲ್ಲ, ಈ ತಿದ್ದುಪಡಿ ಮಾಡಕ್ಕೆ ಅದಕ್ಕೆ ರಸೀದಿ ಕೊಡಲ್ಲ. 37 ಖಾತೆ ನಂಬರ್ 37 ಆಗಿದೆ. ಅದನ್ನ ಅದ್ಲು ಬದಲು ಮಾಡಕ್ಕೆ ಗ್ರಾಮ ಪಂಚಾಯತಿ ತಿದ್ದುಪಡಿ ಅದೇ ಅದ್ಲು ಬದಲು ಮಾಡಕ್ಕೆ 19,000 ಪ್ಲಸ್ 4,000. ನೀವು ಪಾವತಿ ಅರ್ಜಿ ನಿಮ್ದೊಂದು ಅರ್ಜಿ ಮಾರ್ಕ್ಸ್ಗೆ ಬರೋಕು ಅಂದ್ರು. ಸರ್ ಹೆಂಗ್ ಮಾರ್ಕ್ಸ್ಗೆ ಬರೋಕು ನೀವು ಸ್ವಲ್ಪ ಡೀಟೇಲ್ ಆಗಿ ಹೇಳಿ ಅಂದೆ. ಹೆಗ್ಗಡ್ಡೆ ಕೆರಿಯಪ್ಪ ಕೆರಿಯಮ್ಮನ ಜಾಗನ ನಾ ತಗೊಂಡಿನಿ ಅಂತ ನೀವು ಈಸಿರನ್ನ ಟೈಪ್ ಮಾಡ್ಸಿ ಬರ್ಬೇಕು, ಚಾಪಕದ ತಗೊಂಡು. ತಾಲೂಕು ಆಫೀಸಿಗೆ ಹೇಳಿದ್ದಾರ? ಪಿಡಿಒ ಹೇಳಿದ್ದ? ಹೌದೌದೌದು ಪಿಡಿಒ ಹೇಳಿದ್ರು. ಈಗ ಆ ದುಡ್ಡು ನೀವು 19,000 ಕೊಟ್ರಲ್ಲ, ಏನು ಹೇಳಿಲ್ಲ ನಿಮಗೆ, ಖರ್ಚು ವೆಚ್ಚ ಇದೆ ಅಂತ ಹೇಳ್ಯಾರೆ. ಅದಲ್ಲ ನಾನು ಅವ್ರು ಏನ್ ಹೇಳಿದ್ರು, ಇದನ್ನೆಲ್ಲ ನಾನು ಮಾರ್ಕ್ಸ್ಗೆ ಬರ್ತೀನಿ, ಇಷ್ಟ ಆಗುತ್ತೆ ಕೊಡಿ. ನಾನು ಅಷ್ಟೆಲ್ಲ 20,000 ಇಲ್ಲ ಸರ್, 1,000 ಕೊನೆಗೆ ಏನೇನೋ ಮಾಡಿ ನಾ ಸಂಘ ಸಾಲ ಮಾಡ್ತೀನಿ ಸರ್, ಇಷ್ಟ ಇದೆ ಏನ್ ಅರ್ಥ ಇಲ್ಲ? ಒಂದು ಖಾತೆ ಬದಲಾವಣೆಯ ನೀವು ನಂಗೆ ಯಾಕೆ ಹೇಳಿಲ್ಲ? ತಿದ್ದುಪಡಿಗೆ 19,000 ಪ್ಲಸ್ 4,000 ಅಂದ್ರೆ ಹೇಳಕ್ಕಾಗಿಲ್ಲ ಅಂತಂದ್ರೆ ಇಷ್ಟು ಕೊಟ್ಟಿದ್ದೀನಿ ಧರ್ಮಸ್ಥಳ ಸಂಘಕ್ಕೆ ಸಾಲ ಮಾಡಿ ತಂದ್ಕೊಟ್ಟಿನಿ ಅಂದಾನೆ. ಸರಿ ಬಿಡಿ. ಮುಂದೆ ಈಗ ನನ್ನ ಜೊತೆಗೆ ನೀವು ಬರ್ತೀನಿ, ಶಿವಮೊಗ್ಗಕ್ಕೆ ಬರ್ಬೇಕು, ಅಡ್ಡಿಲ್ಲ ಬರ್ತೀನಿ, ಸರಿನಾ? ಬರ್ತೀನಿ. ಯಾಕೆ ಶಿವಮೊಗ್ಗಕ್ಕೆ ಹೋಗೋಣ. ಶಿವಮೊಗ್ಗಕ್ಕೆ CS ಆಫೀಸ್ CEO ತಿದ್ದುಪಡಿ ಮಾಡಕ್ಕೆ ಕಂಪ್ಲೇಂಟ್ ಮಾಡಿ 3 ಆಗಿದೆ, 3 ಖಾತೆ ನಂಬರ್ 37 ಆಗಿದೆ. ಅದನ್ನ ಅದ್ಲು ಬದಲು ಮಾಡಕ್ಕೆ ತಿದ್ದುಪಡಿ ಅದೇ ಅದ್ಲು ಬದಲು ಮಾಡಕ್ಕೆ 19,000 ಪ್ಲಸ್ 4,000 ತಾನೆ. ಆಮೇಲೆ ನಮ್ಮ MLA ಹತ್ರ ಹೋಗೋಣ. ಹೋಗೋಣ ಬಹುಜ, ನಾನ್ ನಿಮ್ ಜೊತೆ ಬರ್ತೇನೆ. ನಾಳೆನೆ ಕರ್ಕೊ ಹೋಗ್ತೀನಿ, ನಾಳೆ ಅಥವಾ ನಾಡ್ದು. ನಾಳೆ ಭಾನುವಾರ ಆಗ್ಬಿಡ್ತೈತೆ, ನಾಡ್ದು ಶನಿವಾರ ಆಗ್ಬಿಡ್ತೈತಲ್ಲ. ಸಾಹೇಬ್ರು ನಾಳೆ ಮುಗಿಸಿ ನಾಡ್ದು ಮಧ್ಯಾಹ್ನ ಬೆಂಗಳೂರು ಹೋಗ್ತಾರೆ. ಶನಿವಾರ ತಪ್ಪಿದ್ರೆ ಇದ್ಯಾಕೆ ತಾಲೂಕು ಆಫೀಸಿಗೆ ಹೋಗುತ್ತೆ? ಅವ್ರು ನೆಕ್ಸ್ಟ್ ಬಂದಾಗ ನಾ ಕರ್ಕೊಂಡು ಹೋಗ್ತೀನಿ. ಆಮೇಲೆ ಮೆಟ್ರೋ ನೀವು ಹೇಳ್ತೇನೆ. ಇಲ್ಲಿ ಎಲ್ಲ ಕಳ್ರು. ಸೆಕ್ರೆಟರಿ ಒಂದು ಅರ್ಜಿ ಬರ್ಸ್ಕೊ ಬಾ ಅಂತ ಹೇಳ್ಯಾರ ನಾಳೆಗೆ. ಅದಾಗ್ಲಿ, ಅದು ನೀವು ಮಾಡದ್ ಮಾಡಿ. ಫೀಸ್ ಇವ್ರು ಸಾಕು, ಇವ್ರು PDO ಈಗಷ್ಟೇ ಹೇಳಿದ್ರು ಪ್ಲಸ್ ಅಲ್ಲಿ 23,000 ಆಯ್ತು. 23,000 ಏನಕ್ಕಾಗಿ? ಏನಿದು? ಏನ್ ಅರ್ಥ ಈ ನಿಮ್ಮ ಖಾತೆ ಬದಲಾವಣೆಗೆ ಅಷ್ಟು ಖರ್ಚು ಇದು ಬರುತ್ತೆ. ತಿದ್ದುಪಡಿಗೆ 19,000 ಪ್ಲಸ್ 4,000 23,000 ಅಂದ್ರೆ ಹತ್ರ ಕೇಳೋಣ. ಇದೆಯಲ್ಲ MLA ಸಾಹೇಬ್ರು ಸಾಲ ಮಾಡಿ ತಂದ್ಕೊಟ್ಟಿನಿ ಅಂದಾನೆ. ಹೌದು, ನಮ್ಮ ಸಾಹೇಬ್ರ ಹತ್ರ ಕೇಳೋಣ. ಇಂಥವ್ರು ನಮಗ್ ಬೇಕಾ? ಏನು ಕೊಟ್ಟಿದೆಯಲ್ಲಪ್ಪ? ಹೌದಲ್ಲ? ಆಮೇಲೆ ನೀವು ಒಂದ್ ತಪ್ಪು ಅಂದ್ರೆ ನಂಗೆ ವಿಷಯ ಹೇಳಿಲ್ಲ. ಈಗ ನಾನು ಬೇರೆ ತರ ಮಾಡ್ತಿದ್ದೆ, ಹಿಂಗ್ ಕೊಡ್ತೀನಿ ಅಂತ ಹೇಳಿದ್ರು ನಾವು ಲೋಕಾಯುಕ್ತ 3 ಆಗಿದೆ, 3 ಖಾತೆ ನಂಬರ್ 37 ಆಗಿದೆ. ಅದನ್ನ ಅದ್ಲು ಬದಲು ಮಾಡಕ್ಕೆ ತಿದ್ದುಪಡಿ ಬದಲು ಮಾಡಕ್ಕೆ 19,000. ಅವನು ಯಾಕೆ ದುಡ್ಡು ತಗೊಂಡ? ನಿನ್ನ ಮನೆ ಬಾಗಿಲಿಗೆ ತಗೊಂಡ್ಬಂದು ದುಡ್ಡು ಕೊಡ್ಬೇಕು, ನಿಂಗೆ ಖಾತೆ ಇರ್ಬೇಕು. ಸರಿ, ಅದನ್ನ ನಮ್ಮ ಸಾಹೇಬ್ರ ಮೂಲಕ, ಬೇಳೂರು ಸಾಹೇಬ್ರ ಮೂಲಕ ನಮ್ಮ ಯಾರಿ ಕೊಟ್ಟಿ? ಅವ್ರು ಯಾವತ್ತು ನೋಡ್ರಿ ಬಡವ್ರ ಪರ್ವ, ಬಡವ್ರನ್ನ ಬಿಟ್ಟಿಲ್ಲ. ಅವ್ರು ಯಾರು ನಾಯಿಗಳಂತಾರಲ್ಲ ತಗೊಳ ಅಂತ ಅಲ್ಲ. ಅವ್ರಿಗೆ ಸಾಹೇಬ್ರಿಗೆ ಮನವರಿಕೆ ಮಾಡಿ ಕೊಟ್ರೆ ಇವ್ ಎಲ್ಲಿ ಕೊಟ್ಟು ಏನು ಮಾಡಿಸ್ಯಾನ ಅನ್ನೋದ್ ಬೇಕಲ್ಲ. ಸೆಕ್ರೆಟರಿ ಇದ್ದು ಇವನ್ ಇಂಥವನ್ನ ಇಲ್ಲಿ ತಂದು ಹಾಕ್ಯಾರಲ್ಲ ಹೊಸದವ್ರಿಂದ. ಮುಟೆನ್ಷನ್ ಫೀಸ್ ಇವ್ರು ಸಾಕು, ಇವ್ರು PDO ತಂದ್ರ ಅವ್ರು ಯಾವ್ದೋ ಕೆಲಸ ತಗೋಬಹುದು, ಇವ್ರ ಹತ್ರ 1,000 ಮಾಡಿರ್ತಾರೆ. 1,000 ಏನಿದು? ಖಾತೆ ಬದಲಾವಣೆ ನೀವು ನಾಳೆ ಹೊಂಟ್ರೆ ನಾಳೆ 19,000 ಪ್ಲಸ್ 4,000 23,000 ಏನರ್ಥ? ಪಂಚಾಯತಿ ಹೋಗೋಣ ಫಸ್ಟ್. ಪಂಚಾಯತಿ ಹೋಗೋಣ, ಆಮೇಲೆ ಅರ್ಜಿ ರೆಡಿ ತಗೊಂಡು ನನಗೆ ಕಾಲ್ ಮಾಡೋ. 2:30 3 ಗಂಟೆಗೆ ಹೋಗೋಣ. ಹೋಗಿ ಕುತ್ಕೊಳ್ಳೋಣ, ಸರಿನಾ? ಹೋಗೋಣ, ಇಬ್ರು ನಾನು ಬರ್ತೇನೆ. ನಾನ್ ನಿನ್ ಕರ್ಕೊಂಡೇ ಹೋಗೋದು ನಾಳೆ ಫಸ್ಟ್. ಅಲ್ಲಿ
ಈ ತಿದ್ದುಪಡಿ ಮಾಡಕ್ಕೆ ಮೂರಕ್ಕಾಗಿದೆ, ಮೂರದ್ದು ಖಾತೆ ನಂಬರ್ 37 ಅದನ್ನ ಅದ್ಲು ಬದಲು ಮಾಡಕ್ಕೆ ತಿದ್ದುಪಡಿ ಅದೇ ಅದ್ಲು ಬದಲು ಮಾಡಕ್ಕೆ 19,000 ಪ್ಲಸ್ 4,000 ಯಾಕಾಗಲ್ಲ ನೋಡೋಣ. ಇದು ನಾನು ಸರಿ ಸರಿ ನಾಳೆ 3 ಗಂಟೆಗೆ ಫೋನ್ ಮಾಡ್ಲಾ? ಅಷ್ಟೊತ್ತಿಗೆ ರೆಡಿ ಇರ್ತೀರ ನೀವು? 2:30 ನಾ ಮನೆಗೆ ಇರ್ತೀನಿ, ಒಟ್ಟಿಗೆ ಯಾರಿಗೆ ಕೊಟ್ಟಿ? ನಾನು ಅಕಸ್ಮಾತ್ ನಾನು ಇಲ್ಲ ಅಂದ್ರೆ ಇರಲ್ಲ ಅನ್ನೋದಾದ್ರೆ ನಾನೇ ನಿಂಗೆ ಕಾಲ್ ಮಾಡಿ ಹೇಳ್ತೀನಿ. ತಾಲೂಕು ಆಫೀಸಿಗೆ ಇದಕ್ಕೆ ಏನ್ ಸಂಬಂಧ? ಆಯ್ತು ಇದ್ಯಾಕೆ ತಾಲೂಕು ಆಫೀಸಿಗೆ ಹೋಗುತ್ತೆ? ಸರಿ, ಓಕೆ ಹಾ ಆಯ್ತು.